ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 55ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ ಮತ್ತು RCBಗೆ ಯಾವ ಟೀಮ್ ವಿನ್ ಆದ್ರೆ ಅಡ್ವಾಂಟೇಜ್ ಐತಿ ಅದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ಗಳು, ಪ್ರೆಡಿಕ್ಷನ್ಗಳು, ರಿಸಲ್ಟ್ಗಳು ಕಡೆ ಒಂದು ಸ್ವಲ್ಪ ಕಾಣಿಸಿದ್ರೆ ನಿನ್ನೆ 2 ಮ್ಯಾಚ್ ಇದ್ದೀರಿ. ಒಂದನೇ ಮ್ಯಾಚ್ CSK ವರ್ಸಸ್ VBKS. ಆ ಮ್ಯಾಚ್ನಾಗ ನನ್ನ ಪ್ರೆಡಿಕ್ಷನ್ CSK ಆ ಮ್ಯಾಚ್ ವಿನ್ ಆಗ್ಬಹುದು ಅಂತ ಹೇಳಿತ್ತು. ಭಾಳ ಈಸಿಯಾಗಿ CSK ವಿನ್ ಆಯ್ತು, ಪ್ರೆಡಿಕ್ಷನ್ ರೈಟ್ ಆಯ್ತು. ಎರಡನೇ ಮ್ಯಾಚ್ KKR ವರ್ಸಸ್ LSG. ಆ ಮ್ಯಾಚ್ನಾಗ ನನ್ನ ಪ್ರೆಡಿಕ್ಷನ್ KKR ಆ ಮ್ಯಾಚ್ ವಿನ್ ಆಗಬಹುದು ಅಂತ ಹೇಳಿತ್ತು. ಭಾಳ ಈಸಿಯಾಗಿ, ಭಾಳ ಒನ್ ಸೈಡ್ ಆಗಿ KKR ಆ ಮ್ಯಾಚ್ ವಿನ್ ಆದ್ರು. ಎರಡು ಪ್ರೆಡಿಕ್ಷನ್ಗಳು ರೈಟ್ ಅದು. ಅದ್ರ ಸಂಬಂಧ ಒಂದು ಲೈಕ್ ಹೊಡೆದ್ ಬಿಡ್ರಿ. ಈ ಮ್ಯಾಚಿಗೆ ವಾಪಸ್ ಬರೋಣ ಬರ್ರಿ. ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಇದು ಎಲ್ಲಿ ನಡೀತೈತಿ ಅಂದ್ರೆ ಮುಂಬೈನ ವಾಂಖೇಡೆ ಒಳಗೆ ನಡೀತೈತಿ. ಫುಲ್ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. ಅದ್ರ ಜೊತೆ ಪೇಸ್ ಬೌಲರ್ಗಳು ಯಾರು ವೇರಿಯೇಷನ್ ಮಾಡ್ತಿರ್ತಾರ ಅಂತವ್ರಿಗೆ ವಿಕೆಟ್ ಸಿಗೋ ಚಾನ್ಸಸ್ ಈ ಗ್ರೌಂಡ್ನಾಗ ಜಾಸ್ತಿ ಇರ್ತೈತಿ. ಒಂದು ಸ್ವಲ್ಪ ಈ ಗ್ರೌಂಡ್ ಚೇಸಿಂಗ್ ಬಯಾಸ್ ಐತಿ. ಯಾಕಂದ್ರೆ ಇಲ್ಲಿ ಆಡಿರೋ ಮ್ಯಾಚ್ಗಳೊಳಗ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 56 ಸಲ ವಿನ್ ಆದ್ರೆ ಚೇಸಿಂಗ್ ಮಾಡಿದ ಟೀಮ್ 68 ಸಲ ವಿನ್ ಆಗ್ಯಾವ. ಎರಡು ಟೀಮ್ನಾಗ ಡೇಂಜರಸ್ ಬ್ಯಾಟ್ಸ್ಮನ್ಗಳು ಅದಾವು. ಮುಂಬೈ ಇಂಡಿಯನ್ಸ್ ಟೀಮ್ನಾಗೂ ಡೇಂಜರಸ್ ಬ್ಯಾಟ್ಸ್ಮನ್ಗಳು ಅದಾವ. ಆದ್ರೆ ಡೇಂಜರಸ್ ಆಗಿ ಆಟ ಆಡಿ ಅವರು ಮ್ಯಾಚ್ಗಳು ವಿನ್ ಆಗಿಲ್ಲ. ಈ ಮ್ಯಾಚ್ನಾಗ ಏನ್ ಮಾಡ್ತಾರ ಅನ್ನೋದು ನೋಡೋಣ. ಲಾಸ್ಟ್ ಟೈಮ್ ಈ ಎರಡು ಟೀಮ್ ಬೆಟ್ ಆದಾಗ ಒಂದು ರನ್ಗಳ ಸುರಿಮಳೆ ಬಂದಿತ್ತು. ಅವಾಗ ಎರಡು ಟೀಮ್ ಕಡೆದಿಂದನು ಈ ಮ್ಯಾಚ್ನಾಗೂ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲರೂ. ಒಂದು ಹೈ ಸ್ಕೋರಿಂಗ್ ಗೇಮ್ ಇದು ಆಗ್ಬಹುದು. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ ರೋಹಿತ್ ಶರ್ಮಾ ಅವರಿಗೆ ಒಂದ್ ಸ್ವಲ್ಪ ಬ್ಯಾಕ್ ಸ್ಟಿಫ್ನೆಸ್ ಐತಿ. ಅಕಸ್ಮಾತ್ ಅವ್ರು 100% ಫಿಟ್ ಇದ್ರ ಅಂದ್ರೆ 100% ಆಡೋ ಚಾನ್ಸಸ್ ಐತಿ. ಫಿಟ್ ಇರ್ಲಿಲ್ಲ ಅಂದ್ರೆ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಹುದು. ಇಲ್ಲಾಂದ್ರೆ ಹೆಂಗೋ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಹೊರಗೆ ಹೋಗ್ಬಿಟ್ಟಾರಲ್ರಿ, ಅವರಿಗೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗೆ ಇರ್ತೈತಿ ಅವ್ರದ್ದು. ರೋಹಿತ್ ಶರ್ಮಾ ಅವ್ರು ಹೊರಗೆ ಕುಂದಿರ್ಬೋದು. ಯಾಕಂದ್ರೆ ವರ್ಲ್ಡ್ ಕಪ್ ಬರತೈತಿ ಮುಂದೆ, ಅಲ್ಲಿ 100% ಫಿಟ್ ಇರೋ ಸಂಬಂಧ. ಮುಂಬೈ ಇಂಡಿಯನ್ಸ್ ಈಗ ಆಲ್ರೆಡಿ ಎಲಿಮಿನೇಟ್ ಆಗ್ಯಾರ. ಈ IPL ನಾಗ ಏನು 10 ಟೀಮ್ಗಳು ಅದಾವ ಅದ್ರೊಳಗೆ ಅಫಿಷಿಯಲ್ ಆಗಿ ಎಲಿಮಿನೇಟ್ ಆಗಿದ್ದ ಟೀಮ್ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ನಾಗ ಅವ್ರು ಏನು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಯಾರಿಗೆ ಬೇಕಾದ್ರೆ ಒಳಗೆ ತರ್ಬೋದು, ಯಾರಿಗೆ ಬೇಕಾದ್ರೆ ಹೊರಗೆ ಕುಂದಿರ್ಸ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಇರ್ತೈತಿ. ಪ್ಲೇಯಿಂಗ್ ಲೆವೆನ್ದಾಗ ಏನು ಬೇಕಾದ್ರೆ ಚೇಂಜಸ್ ಆಗ್ಬೋದು. ಅದ ಈ ಕಡೆ SRH ಒಂದು ಚಲೋ ವಿಕ್ಟ್ರಿ ತಗೊಂಡು ಬರತ್ತಾರ. ಅದು ಟಾಪ್ನಾಗಿರೋ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಅವ್ರ ಕಡೆ ಏನು ಜಾಸ್ತಿ ಚೇಂಜಸ್ ಆಗಂಗಿಲ್ಲ ಅಂತ ಹೇಳಿ ಅನಿಸ್ತೈತೆ ಅವ್ರ ಪ್ಲೇಯಿಂಗ್ ಲೆವೆನ್ದಾಗ. ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ ಆಗಿ ಈ ಎರಡು ಟೀಮ್ ನಡು 22 ಸಲ ಮ್ಯಾಚ್ ಆಗೈತಿ. ಆ 22 ಮ್ಯಾಚ್ ಒಳಗ 12 ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆದ್ರ, 10 ಮ್ಯಾಚ್ SRH ಗೆದ್ದೈತಿ. ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ. ಆಲ್ಮೋಸ್ಟ್ ಎರಡು ಟೀಮ್ ಇಲ್ಲಿ ಸೇಮ್ ಅದಾವ ಅಂತ ಅನ್ಬೋದು. ಮುಂಬೈ ಇಂಡಿಯನ್ಸ್ SRH ವಿರುದ್ಧ ಆಡಿದ್ದ 7 ಮ್ಯಾಚ್ ಒಳಗ 5 ಮ್ಯಾಚ್ ವಿನ್ ಆಗ್ಯಾರ ಈ ಗ್ರೌಂಡ್ನಾಗ. ಅಂದ್ರೆ ಈ ಗ್ರೌಂಡ್ನಾಗ ಒಂದ್ ಸ್ವಲ್ಪ SRH ವಿರುದ್ಧ ಮುಂಬೈ ಇಂಡಿಯನ್ಸ್ ರೆಕಾರ್ಡ್ ಚಲೋ ಐತಿ. ಅದಲ್ಲ ಟೀಮ್ ಡೇವಿಡ್ ಏನ್ ಅದಾರಲ್ರಿ, ಇವರು ಆ SRH ಟೀಮಿನ ಮೇನ್ ಬೌಲರ್ಸ್ T ನಟರಾಜನ್ ಮತ್ತು ಭುವನೇಶ್ವರ್ ಕುಮಾರ್ ಇವರಿಗೆ ಸಿಕ್ಕಂಗ್ ತಿರುವೇಡ್ಯಾರ. ಏನಂದ್ರ ನೋಡ್ರಿ, T ನಟರಾಜನ್ ಅವರಿಗೆ 46 ರನ್ ಹೊಡೆದಾರ ಬರೀ 17 ಬಾಲಿಗೆ. ಒಂದ್ ಸಲನೂ ಔಟ್ ಆಗಿಲ್ಲ. ಮತ್ತಿನ್ನ ಭುವನೇಶ್ವರ್ ಕುಮಾರ್ ಅವರಿಗೆ 26 ಬಾಲಿಗೆ 55 ರನ್ ಹೊಡೆದಾರ. ಇವ್ರ ಬಾಲಿಗೂ ಒಂದ್ ಸಲನೂ ಟೀಮ್ ಡೇವಿಡ್ ವಿಕೆಟ್ ಆಗಿಲ್ಲ. ನಟರಾಜನ್, ಭುವನೇಶ್ವರ ಡೆತ್ ಓವರ್ನಾಗ ಬೌಲಿಂಗ್ ಮಾಡ್ತಾರ. ಈ ಕಡೆ ಡೆತ್ ಓವರ್ನಾಗ ಮುಂಬೈ ಕಡೆ ಯಾರು ಬ್ಯಾಟಿಂಗ್ ಮಾಡ್ತಾರ, ಟೀಮ್ ಡೇವಿಡ್. ಬ್ಯಾಟಲ್ ಮಜಾ ಇರ್ತೈತ್ರಿ. ಈ ಮ್ಯಾಚ್ನಾಗೂ ಏನು ತಿರುವಾಡ್ತಾರೋ ಏನು ಫಸ್ಟ್ ವಿಕೆಟ್ ಈ ಇಬ್ರು ಪ್ಲೇಯರ್ಸ್ ಒಳಗೆ ಯಾರು ಟೀಮ್ ಡೇವಿಡ್ ತಗೋತಾರೋ ನೋಡೋಣ. ಈ ಮ್ಯಾಚ್ನಾಗ ಪ್ಲೇಯರ್ ಬ್ಯಾಟಲ್ಗಳು ಯಾವ ಅದಾವ ಅಂದ್ರೆ, ಒಂದೇದು ಇಶಾನ್ ಕಿಶನ್ ವರ್ಸಸ್ ಪ್ಯಾಟ್ ಕಮಿನ್ಸ್. ಪ್ಯಾಟ್ ಕಮಿನ್ಸ್ ಅವರು 21 ಬಾಲ್ ಹಾಕ್ಯಾರ. ಅದ್ರೊಳಗೆ 22 ರನ್ ಇಶಾನ್ ಕಿಶನ್ ಅವ್ರು ಹೊಡೆದಾರ. ಅಷ್ಟ್ರೊಳಗೆ 4 ಸಲ ಅವ್ರ ವಿಕೆಟ್ ಪ್ಯಾಟ್ ಕಮಿನ್ಸ್ ಅವ್ರಿಗೆ ಕೊಟ್ಟಾರ. ಎರಡನೇ ಬ್ಯಾಟಲ್ ಪಿಯೂಷ್ ಚಾವ್ಲಾ ವರ್ಸಸ್ ಅಭಿಷೇಕ್ ಶರ್ಮಾ. ಟೋಟಲ್ ಆಗಿ 16 ಬಾಲಿಗೆ 40 ರನ್ ಹೊಡೆದಾರ. ಅಷ್ಟ್ರೊಳಗೆ ಬರೀ 2 ಸಲ ವಿಕೆಟ್ ಕೊಟ್ಟಾರ. ವಿಕೆಟ್ ಕೊಟ್ಟಾರ 2 ಸಲ ಓಕೆ. ಅದ್ರ 16 ಬಾಲಿಗೆ 40 ರನ್ ಹೊಡೆದಾರ. 200 ಸ್ಟ್ರೈಕ್ ರೇಟ್. ಈ ಮ್ಯಾಚ್ನಾಗೂ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಇದ್ದಾಗ ಪಿಯೂಷ್ ಚಾವ್ಲಾ ಅವ್ರು ಬಂದ್ರಂದ್ರ ಅಭಿಷೇಕ್ ಶರ್ಮಾ ಸಿಕ್ಕಂಗ್ ತುಂಬಾಡಬಹುದು. ಈ ಮ್ಯಾಚ್ನಾಗ ನೋಡ್ರಿ ರೋಹಿತ್ ಶರ್ಮಾ ಅವ್ರು ಆಡೋದು ಡೌಟ್. ಅಕಸ್ಮಾತ್ ಆಡಿದ್ರಂದ್ರ ಅವ್ರ ಕಡೆ ಒಂದು ಚಲೋ ಇನ್ನಿಂಗ್ಸ್ ಬರ್ಬೋದು. ಅವ್ರಲ್ದ ಈ ಮ್ಯಾಚ್ನಾಗ ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್, ತಿಲಕ್ ವರ್ಮಾ ಈ 3 ಪ್ಲೇಯರ್ಸ್ ಗಳಿಂದ ಒಂದು ಬೆಂಕಿ ಪರ್ಫಾರ್ಮೆನ್ಸ್ ಈ ಮ್ಯಾಚ್ನಾಗ ಬರ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ಅದ ಈ ಕಡೆ SRH ಕಡೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಇಬ್ಬರು ಕಡೆದಿಂದನೂ SRH ಓಪನರ್ಸ್ ಏನದಾರ ಮತ್ತೆ ಬ್ಲಾಸ್ಟ್ ಸ್ಟಾರ್ಟ್ ಕೊಡ್ತಾರ. ಇವ್ರಿಬ್ರು ಚಲೋ ಆಡ್ತಾರ. ಒಬ್ಬರದ್ದು ಯಾರ್ದರೆ ಒಂದು ದೊಡ್ಡ ಇನ್ನಿಂಗ್ಸ್ ಬರ್ಬೋದು. ಇವ್ರಲ್ದ ಹೆನ್ರಿಚ್ ಕ್ಲಾಸೆನ್ ಅವ್ರ ಕಡೆದಿಂದನೂ ಒಂದು ಸ್ವಲ್ಪ ಚಲೋ ಕಾಂಟ್ರಿಬ್ಯೂಷನ್ ಬರ್ಬೋದು ಅವ್ರ ಟೀಮಿಗೆ. ಒಟ್ಟು ಮುಂಬೈ ಇಂಡಿಯನ್ಸ್ ಕಡೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶನ್. SRH ಕಡೆ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸೆನ್ ಈ ಎಲ್ಲಾ ಪ್ಲೇಯರ್ಸ್ಗಳು ಬ್ಯಾಟಿಂಗ್ನಾಗ ಧಮಾಕ ಮಾಡ್ಬೋದು ಈ ಮ್ಯಾಚ್ನಾಗ ಅಂತೇಳಿ ನನಗೆ ಅನಿಸ್ತೈತಿ. ಲಾಸ್ಟಿಗೆ ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು ನನಗನ್ಸೋ ಮಟ್ಟಿಗೆ ನೋಡ್ರಿ, ಈ ಮ್ಯಾಚ್ನಾಗ ಮುಂಬೈ ಇಂಡಿಯನ್ಸ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ಸೋತಿರ್ಬೋದು ಅವ್ರು ಎಲ್ಲ ಮ್ಯಾಚ್. ಈಗ ಅವರಿಗೆ ಏನು ಡೂ ಆರ್ ಡೈನು ಮ್ಯಾಚ್ ಇಲ್ಲ. ಈ ಮ್ಯಾಚ್ ಗೆಲ್ಲೇಬೇಕಂತ ಹೇಳಿಲ್ಲ, ಏನೂ ಇಲ್ಲ, ಏನು ಪ್ರೆಷರ್ ಇಲ್ಲ. ಕ್ರೌಡ್ ಎಂಟರ್ಟೈನ್ಮೆಂಟ್ ಮಾಡಕ್ ಆಡ್ತಾರ. ಎಲ್ಲರೂ ಒಂದು ಫಿಯರ್ಲೆಸ್ ಬ್ಯಾಟಿಂಗ್ ಆಡಿ ಈ ಮ್ಯಾಚ್ ವಿನ್ ಆಗ್ತಾರ ಅಂತೇಳಿ ನನಗೆ ಅನಿಸ್ತೈತಿ. ಈಗ RCBಗೆ ಇದ್ರೊಳಗಿರೋ ಯಾವ ಟೀಮ್ ಗೆದ್ರ ಅಡ್ವಾಂಟೇಜ್ ಐತಿ
RCBಗೆ ನೋಡ್ರಿ ಈಗ ಮುಂಬೈ ಇಂಡಿಯನ್ಸ್ ಟೀಮ್ ಗೆದ್ರನ RCBಗೂ ಅಡ್ವಾಂಟೇಜ್ ಐತಿ. ಯಾಕಂದ್ರೆ ಈಗ ಮುಂಬೈ ಇಂಡಿಯನ್ಸ್ ಅವ್ರು ಹೆಂಗು ಹೊರಗೆ ಹೋಗ್ಯಾರ 2 ಪಾಯಿಂಟ್ ತಗೊಂಡು ಹೋಗ್ಬಿಡ್ರಿ ನೀವು ತರ. ಅದೇ SRH ನವರು ಅವರು ಪ್ಲೇ ಆಫ್ಸ್ ರೇಸ್ನಾಗ ಅದಾರ. ಅದ್ರ ಸಂಬಂಧ SRH ಈ ಮ್ಯಾಚ್ನಾಗ ಸೋಲ್ತಂದ್ರ RCBಗೆ ಇನ್ನೂ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತಿ. ಇದ್ರ ಬಗ್ಗೆ ನೀವೇನಂತೀರಿ? ನಿಮ್ ಪ್ರಕಾರ ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.